ಇನ್ನು ಕಾಂಗ್ರೆಸ್ ಸರ್ಕಾರ ಬಂದಂತ ನಂತರದಲ್ಲಿ ಬಹಳ ಚರ್ಚೆಗೆ ಬರ್ತಾ ಇದ್ದಂತಹ ಬೆಂಗಳೂರಿನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇನೊಂದು ಪ್ಲಾನ್ ಇತ್ತು. ತಾತ್ವಿಕ ಒಪ್ಪಿಗೆಯನ್ನ ಕೊಡಲಾಗಿದೆ. 12,600 ಕೋಟಿ ರೂಪಾಯಿ ಮೊತ್ತದ ಯೋಜನೆ ಇದು. ಸೊ ಸಚಿವ ಸಂಪುಟ ಸಭೆ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ. ವಿಧಾನಸೌಧದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕೊಟ್ಟಿರುವಂತಹ ಹೇಳಿಕೆ ಇದು. ಎಲ್ಲಿಂದ? ಹೆಬ್ಬಾಳ ಮೇಲ್ಸೇತುವೆ ಎಲ್ಲಿ ತನಕ? ಸಿಲ್ಕ್ ಬೋರ್ಡ್. ಹೆಬ್ಬಾಳ ಮೇಲ್ಸೇತುವೆಯಿಂದ ಸಿಲ್ಕ್ ಬೋರ್ಡ್ ವರೆಗೂ ಈ ಸುರಂಗ ನಿರ್ಮಾಣ ಮಾಡುವಂತ ನಿಟ್ಟಿನಲ್ಲಿ ಈಗ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಸ್ಕೈ ಡೆಕ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಂಪುಟ ಅನುಮೋದನೆಯನ್ನ ಕೊಟ್ಟಿದೆ. 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಕೈ ಡೆಕ್ ನಿರ್ಮಾಣಕ್ಕೆ ಅನುಮೋದನೆಯನ್ನ ಕೊಡಲಾಗಿದೆ. ಇದು ಸುಮಾರು 250 ಅಡಿ ಎತ್ತರದಲ್ಲಿ ಸ್ಕೈ ಡೆಕ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಪುಟ ಸಭೆ ಒಪ್ಪಿಗೆಯನ್ನ ಸೂಚಿಸಿದೆ. ವಿಧಾನಸೌಧದಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುರಂಗ ಮಾರ್ಗ ಸುಮಾರು 12,500 ಕೋಟಿ 12,600 ಕೋಟಿ ರೂಪಾಯಿಯ ಮೊತ್ತದ ಯೋಜನೆ ಇದು. ಬಟ್ ಇದು ಈಗಿರುವಂತಹ ಸಂದರ್ಭದಲ್ಲಿ ಇದು ಕೂಡಲೇ ಇದಕ್ಕೆ ಅನುದಾನ ಸಿಗೋದು, ಅದಾದ ನಂತರದಲ್ಲಿ ಇದನ್ನ ನಿರ್ಮಾಣ ಕಾಮಗಾರಿ ಇದು ಎಷ್ಟು ಮಟ್ಟಿಗೆ ಈಗಿರುವಂಥ ಸಂದರ್ಭದಲ್ಲಿ ಅವಕಾಶ ಸಿಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಅಂತೂ ಇದಕ್ಕೆ ಸಂಬಂಧಪಟ್ಟಂಗೆ ಯೋಜನೆ ಅಂತೂ ಈಗಲೂ ಚಾಲ್ತಿಯಲ್ಲಿದೆ ಅನ್ನುವಂಥದ್ದು ಭಾಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಲವು ಈ ಟ್ರಾಫಿಕ್ ಸಂಬಂಧಪಟ್ಟ ಹಾಗಿನ ಎಕ್ಸ್ಪರ್ಟ್ಸ್ ಇದೆಲ್ಲಕ್ಕಿಂತ ಈ ಟ್ರಾಫಿಕ್ಕನ್ನು ಬೆಂಗಳೂರಿನಲ್ಲಿ ಇನ್ನೂ ಕೂಡ ಕ್ಲಿಯರ್ ಮಾಡೋದಕ್ಕೆ ಬೇಕಾದಷ್ಟು ಯೋಜನೆಗಳಿದೆ. ಸೊ ಅದನ್ನು ಬಿಟ್ಟು ಇದು ಸಾಧ್ಯನಾ ಇದು ಅನ್ನುವಂಥದ್ದು ಭಾಳ ಮಂದಿ ಮಾಡ್ತಾ ಇರುವಂಥ ಪ್ರಶ್ನೆ. ಬಟ್ ಇಲ್ಲ, ಸರ್ಕಾರ ಅದಕ್ಕೆ ಸಂಬಂಧಪಟ್ಟಾಗೆ ಈಗಲೂ ಕೂಡ ಯೋಚನೆಯನ್ನು ಇಟ್ಕೊಂಡಿದೆ. ಅದಕ್ಕೆ ಕಾರ್ಯೋನ್ಮುಖ ಆಗ್ತಾ ಇದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅದರ ಸಾಧಕ ಬಾಧಕಗಳೇನು ಅನ್ನುವಂಥದ್ದು ಭಾಳ ಚರ್ಚಿತ ಆಗಿರುವಂಥ ಸಂಗತಿ. ಅದನ್ನು ನೋಡಬೇಕಿದೆ. ಆಮೇಲೆ ಭಾಳ ಕಡೆ ನಾವು ನೋಡ್ತಾ ಇದ್ದೀವಿ, ಗುಂಡಿ ಬಿದ್ದು ಒಂದೊಂದು ತಿಂಗಳಾಗಿದೆ, ಆ ಗುಂಡಿಯನ್ನೇ ಮುಚ್ಚೋದಕ್ಕೆ ಇನ್ನೂ ಸಾಧ್ಯ ಆಗ್ತಾ ಇಲ್ವಾ ಅಥವಾ ಇವರು ಅದಕ್ಕೆ ಇಚ್ಛಾಶಕ್ತಿ ಇಲ್ವೋ ಗೊತ್ತಿಲ್ಲ. ಅದರ ನಡುವೆ 12,600 ಕೋಟಿ ರೂಪಾಯಿಯ ಇಂಥದ್ದೊಂದು ಯೋಜನೆಯನ್ನು ಅದೆಷ್ಟು ಬದ್ಧತೆಯಿಂದ ಮಾಡ್ತಾರೆ ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ.